ವಿದ್ಯಾರ್ಥಿಗಳಿಗೆ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಪಥಸಂಚಲನದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತಹ ತಂಡ ಕೆಂಪು ತಂಡ, ರೆಡ್ ಗ್ರೂಪ್. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾರೆ. ನಾಯಕತ್ವವನ್ನು ವಹಿಸಿಕೊಂಡವರು ಸುಪ್ರೀತಾ. ಈ ಕೆಂಪು ತಂಡದ ನಾಯಕತ್ವವನ್ನು ಸುಪ್ರೀತಾ ಇವರು ವಹಿಸಿಕೊಂಡು ಅತ್ಯಂತ ಸುಂದರವಾಗಿ ಕ್ರೀಡಾಕೂಟದ ದಿನದಂದು ಪಥಸಂಚಲನವನ್ನು ನಡೆಸಿಕೊಟ್ಟಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಯ ಪರವಾಗಿ ಅಭಿವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಪಥಸಂಚಲನದಲ್ಲಿ ದ್ವಿತೀಯ ಸ್ಥಾನ ಕೆಂಪು ತಂಡ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲೆಯ ಪರವಾಗಿ ಅಭಿನಂದನೆಗಳು. ನಾಯಕತ್ವವನ್ನು ವಹಿಸಿಕೊಳ್ಳುವುದು ಯಶಸ್ವಿ. ಹಾಗೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಪಥಸಂಚಲನದಲ್ಲಿ 4ನೇ ಸ್ಥಾನವನ್ನ ಪಡೆದುಕೊಂಡವರು ಹಡಲಿ ತಂಡ. ಎಲ್ಲರೂ ಈ ಕ್ರೀಡಾಕೂಟದಂದು ಅತ್ಯಂತ ಶಿಸ್ತಿನ ಹೆಜ್ಜೆಗಳನ್ನಿಟ್ಟು ಅತ್ಯಂತ ಈ ಪಥಸಂಚಲನವನ್ನು ನಡೆಸಿಕೊಂಡಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾರೆ. ರಾಜ್ಯಮಟ್ಟದಲ್ಲಿ ಭಾಗವಹಿಸಿದಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ನಗದು ರೂಪದ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ, ಪ್ರಿಯಾಂಕಾ, ಆದಿತ್ಯ, ಸುದೀಪ. ರಾಜ್ಯ ಮಟ್ಟದಲ್ಲಿ ಈ ಬಹುಮಾನವನ್ನು ನಮ್ಮ ಮಳ ವಿದ್ಯಾರ್ಥಿ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ರಾಜ್ಯ ಮಟ್ಟದಲ್ಲಿ ಸಾಧನೆ ತೋರಿದಂತಹ ವಿದ್ಯಾರ್ಥಿಗಳು ಓಂ, ಸುದೀಪ್, ಆದಿತ್ಯ ಹಾಗೆ ಪ್ರಿಯಾ ನಗದು ರೂಪದ ಒಂದು ಬಹುಮಾನವನ್ನು ಅವರಿಗೆ ನೀಡ್ತಾ ಇದ್ದೇವೆ. ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ. ಗುರುವಿನ ಮಾರ್ಗದರ್ಶನ, ನಿರಂತರ ಅಭ್ಯಾಸ, ಆತ್ಮವಿಶ್ವಾಸ ಮತ್ತು ಹೋರಾಟದ ಮನೋಭಾವದಿಂದಲೇ ಅದು ಸಾಧ್ಯವಾಗುತ್ತದೆ. ಹೇಮಲತಾ ಮೇಡಮ್ ಅವರ ತರಬೇತಿ ಹಾಗೂ ವಿದ್ಯಾರ್ಥಿಗಳ ಸತತ ಪ್ರಯತ್ನದ ಫಲವಾಗಿ ರಾಜ್ಯ ಮಟ್ಟದ ಕ್ರೀಡಾ ಪ್ರತಿಭೆಗಳಾಗಿ ಗುರುತಿಸಿಕೊಂಡ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಲಿದ್ದಾರೆ. ಈ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಓಂ, ಆದಿತ್ಯ, ಪ್ರಿಯಾಂಕಾ ಹಾಗೆ ಸುದೀಪ ಈ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಸಾಧನೆ ತೋರಿದಂತಹ ವಿದ್ಯಾರ್ಥಿಗಳು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು.
ಈ ವಿದ್ಯಾರ್ಥಿಗಳನ್ನ ಇವನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವತಿಯಿಂದ ನಡೆಸಿದ 14ರ ವಯೋಮಾನದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎತ್ತರದಲ್ಲಿ ವಿದ್ಯಾರ್ಥಿ ಪಡೆದ ಚಕ್ರದಲ್ಲಿ ಪ್ರಥಮ ಸ್ಥಾನಿಯಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಹಾಸನದಲ್ಲಿ ಜರುಗಿದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿರುತ್ತಾರೆ. ಪ್ರಿಯಾಂಕಾ ದೊಡ್ಡಮೇಳು ರಾಜನಾಯ್ಕ ಮತ್ತು ಇವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವತಿಯಿಂದ ನಡೆಸಿದ 14ರ ವಯೋಮಾನದ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉದ್ದಗೀತದಲ್ಲಿ ಪ್ರಥಮ ಸ್ಥಾನಿಯಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಹಾಸನದಲ್ಲಿ ಜರುಗಿದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿರುತ್ತಾರೆ. ಸುದೀಪ ದೊಡ್ಡಮೇಳು ಗುಂಡನಾಯ್ಕ ಮತ್ತು ರಸನಾಯ್ಕ ಪುತ್ರ ಇವನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವತಿಯಿಂದ ಜರುಗಿದ ಜಿಲ್ಲಾ ಮಟ್ಟದ ಖೋ ಪಂದ್ಯಾಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನಿಯಾಗಿ ಮೈಸೂರು ವಲಯ ಮಟ್ಟಕ್ಕೆ ಆಯ್ಕೆಯಾಗಿ ಉತ್ತಮ ಪ್ರದರ್ಶನವನ್ನು ನೀಡಿರುತ್ತಾರೆ. ಆದಿತ್ಯ ಕಾಡಿಮನೆ ಗಡಂಜೆ ನಾರಾಯಣ ನಾಯ್ಕ ಮತ್ತು ರತ್ನನಾಯ್ಕ ಪುತ್ರ ಇವನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವತಿಯಿಂದ ಜರುಗಿದ ತಾಲೂಕು ಮಟ್ಟದ ಖೋ ಪಂದ್ಯಾಟದಲ್ಲಿ ಭಾಗವಹಿಸಿ ಆಲ್ರೌಂಡರ್ ಪ್ರಶಸ್ತಿ ಮತ್ತು ಜಿಲ್ಲಾ ಮಟ್ಟದ ಪಂದ್ಯಾಟದಲ್ಲಿ ಪ್ರಶಸ್ತಿಯನ್ನು ಪಡೆದು ಮೈಸೂರು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ಚಾಮರಾಜನಗರದಲ್ಲಿ ನಡೆದ ಮೈಸೂರು ವಲಯ ಮಟ್ಟದ ಖೋ ಪಂದ್ಯಾಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ನಗದು ರೂಪದ ಮತ್ತು ವಸ್ತು ರೂಪದ ಪದಕಗಳನ್ನು ಮತ್ತು ಟ್ರೋಫಿಗಳನ್ನು ನೀಡಿದಂತಹ ಎಲ್ಲ ದಾನಿಗಳಿಗೆ ಶ್ರೀದೇವರು ಆರೋಗ್ಯ ಆಯುಷ್ಯ ಸಕಲ ಸಂಪತ್ತನ್ನು ನೀಡಿ ಇನ್ನೂ ಹೆಚ್ಚಿನ ದಾನಗಳನ್ನು ನಮ್ಮ ಶಾಲೆಗೆ ನೀಡಿ ಅಂತೇಳಿ ಕೇಳಿಕೊಳ್ತಾ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಗಿಸ್ತಾರೆ. ಜೈ ಹಿಂದ್ ಜೈ ಕರ್ನಾಟಕ. ರಾಜ್ಯ ಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿದಂತಹ ಸನ್ಮಾನಿಸಿದಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೆ ಆ ಪಟ್ಟಿಯನ್ನು ವಾಚಿಸಿದಂತಹ ಹೇಮಲತಾ ಮೇಡಮ್ ಅವರು ಧನ್ಯವಾದಗಳನ್ನು ತಿಳಿಸ್ತಾ ರಾಜ್ಯ ಮಟ್ಟದ ಕ್ರೀಡಾಪಟುಗಳು ಇನ್ನಷ್ಟು ಕ್ರೀಡಾ ಲೋಕದಲ್ಲಿ ಮಿಂಚುವಂತಾಗಲಿ, ಈ ಶಾಲೆಯ ಕೀರ್ತಿಯನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸಿ ಅವರ ಭವಿಷ್ಯದಲ್ಲಿ ಕ್ರೀಡೆ ಬೆಳಕನ್ನು ನೀಡಿ ಅಂತ ಹೇಳಿ ಹಾರೈಸ್ತಾ ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ನಮ್ಮ ಪ್ರೀತಿಯ ಕರೆಗೆ ಕೊಟ್ಟು ನಮ್ಮೆಲ್ಲ ಕಾರ್ಯಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸುವಂತಹ ಶ್ರೀಯುತ ಸುರೇಶ್ ಶೆಟ್ಟಿ ಸರ್ ಅವರು ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಗಳ ನೆಲೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರ ಶುಭ ಹಾರೈಕೆಯ ನುಡಿಗಳಿಗಾಗಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನ ಚಾರ್ವಾಕಿ ನಾರಾಯಣ ಶೆಟ್ಟಿ ಪ್ರೌಢಶಾಲೆ ಅಲ್ವಾಡ್ಯ ಇದರ ಮಕ್ಕಳ ಹಬ್ಬ, ಇದು ವಾರ್ಷಿಕೋತ್ಸವ. ಎಲ್ಲದರಲ್ಲೂ ಸಡಗರ ಇದೆ, ಸಂಭ್ರಮ ಇದೆ. ಶಿಕ್ಷಕರಿಗೆ ಆಯ್ತಾ? ಓಕೆ. ಶಿಕ್ಷಕರಿಗೆ ನಾವು ಹಾಕಿದಂತ ಬೀಜ ಅದು ಹೇಗೆ ಮರವಾಗಿ ಬೆಳೆಯುತ್ತದೋ ಅದನ್ನು ನೋಡಿ ಖುಷಿ ಪಡ್ತಾರೋ, ಅದೇ ರೀತಿ ಇವತ್ತು ನಾವು ಕಲಿಸಿದ ವಿದ್ಯಾರ್ಥಿಗಳು ತುಂಬಾ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಪ್ರೈಸ್ ಅನ್ನು ತಗೊಳ್ಳುವಂತದ್ದನ್ನು ಕಣ್ತುಂಬಿಕೊಳ್ಳುವ ಅವರಿಗೆ ಒಂದು ಹಬ್ಬ. ಆದ್ರೆ ಮಕ್ಕಳಿಗೆ ನಾವು ಹಾಕಿದ ಶ್ರಮ ಇವತ್ತು ಸಾರ್ಥಕತೆಯನ್ನು ಕಾಣಬೇಕಾದ್ರೆ ವೇದಿಕೆಯಲ್ಲಿ ಒಂದು ಪ್ರೈಸ್ ಅನ್ನು ತಗೊಳ್ಳುವಾಗ ಅದು ತುಂಬಾ ಖುಷಿ ಕೊಡುವಂತದ್ದು. ಮಕ್ಕಳಿಗೆ ವೇದಿಕೆಯಲ್ಲಿ ಅತಿಥಿಗಳಿಗೆ ಪ್ರೈಸ್ ಅನ್ನು ತಗೊಳ್ಳುತ್ತಾರೆ. ಇವತ್ತು ಅತ್ಯಂತ ಖುಷಿ ವಿಚಾರ ಏನಂತಂದ್ರೆ ನಾವು ಕೂತ್ಕೊಂಡು ಪದೇ ಪದೇ ಹಿಂದೆ ನೋಡ್ತಿದ್ವಿ ಇನ್ನೆಷ್ಟು ಪ್ರೈಸ್ ಉಳಿದಿದೆ ಅಂತ. ಹೆಚ್ಚು ಕಡಿಮೆ ಒಂದು ಲೋಡ್ ಪ್ರೈಸ್ ತಂದಿದ್ದಾರೆ ಅಂತ ಅನ್ಸುತ್ತೆ ನನಗೆ. ತುಂಬಾ ಬಹುಮಾನವನ್ನ ಪಡ್ಕೊಂಡಿದ್ದೀರಿ, ತುಂಬಾ ಖುಷಿಯ ವಿಚಾರ. ಈ ಒಂದು ಬಹುಮಾನವನ್ನ ನಿಮ್ಮ ತಂದೆ ತಾಯಿಗೆ ಹೋಗಿ ಇವತ್ತು ತೋರಿಸಿ ಕೊಡಿ, ನಾನು ಇವತ್ತು ಒಂದು ಪ್ರಥಮ ಅಥವಾ ದ್ವಿತೀಯ ತರಗತಿ ಯಾವುದಾದ್ರೂ ಒಂದು ಬಹುಮಾನವನ್ನು ಪಡ್ಕೊಂಡಿದ್ದೇನೆ ಅನ್ನೋದನ್ನ ಅವರಿಗೆ ಕೊಡಿ. ಅವರ ಕೈಯಲ್ಲಿ ಅವ್ರ ಕಾಲಿಗೆ ಬೀಳಿ ಅವರಿಗೆ ಆಗುವ ಖುಷಿಯನ್ನ ನೀವು ಅದನ್ನು ಅನುಭವಿಸಿ.
ಅವರಷ್ಟೊಂದು ಸಂತೋಷವನ್ನು ಪಡ್ತಾರೆ ತಂದೆ ತಾಯಿ. ಯಾಕಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಯು ನನ್ನ ಮಗ ಮುಂದೆ ಬರಬೇಕು, ಒಳ್ಳೇದಾಗಬೇಕು, ಎತ್ತರಕ್ಕೆ ಬೆಳಿಬೇಕು ಅನ್ನೋ ಆಸೆ ಅವರಲ್ಲಿ ಇರುತ್ತೆ. ಹಾಗಾದ್ರೆ ಪ್ರೈಸ್ ಸಿಗದಿದ್ದವ್ರು ಇವತ್ತು ಏನ್ ಮಾಡೋದು? ಇದು ನಮ್ಮ ಮನೆ ಬರ ನಾವು ಶಾಲೆಗೆ ವರ್ಷಕ್ಕೆ ಒಂದು ಸಿಕ್ಕಿದ್ದು ಉಂಟು ನಮ್ಗೆ. ಹಾಗಂತ ಭಾಗವಹಿಸದೆ ಯಾವುದು ಬಿಡುದಿಲ್ಲ, ಎಲ್ಲದರಲ್ಲೂ ಭಾಗವಹಿಸ್ತಿದ್ವಿ, ಪ್ರೈಸ್ ಇರ್ತಿರಲ್ಲ. ಹಾಗಾಗಿ ಇವತ್ತು ನಾವು ಇಲ್ಲಿ ಬಂದು ನಿಂತ್ಕೊಂಡಿದ್ದೇವೆ. ಪ್ರೈಸ್ ಇಲ್ಲದಿದ್ದರೂ ನೀವು ಜೀವನದಲ್ಲಿ ಏನೋ ಹಿನ್ನಡೆ ಆಗ್ತದೆ ಅನ್ನೋ ಭಾವಿಸೋದ ಅವಶ್ಯಕತೆ ಇಲ್ಲ. ಮರಳಿ ಯತ್ನ ಮಾಡಬೇಕು. ಈ ಬಹುಮಾನ ಕೊಡುವ ಉದ್ದೇಶ, ಸ್ಪರ್ಧೆ ಮಾಡುವ ಉದ್ದೇಶ, ನನ್ನ ಜೀವನದಲ್ಲಿ ಒಂದರಲ್ಲಿ ಸೋತ್ರೆ ಕಲಿಕೆಯಲ್ಲಿ ನಾನಿಲ್ಲ, ಆಟೋಟದಲ್ಲಿ ತೋರಿಸಬಹುದು, ಅದರಲ್ಲೂ ಇಲ್ಲ, ಗುಣನಡತೆಯಲ್ಲಿ ತೋರಿಸಬಹುದು, ಅದರಲ್ಲೂ ಇಲ್ಲ, ನೋಡಿ ಅಲ್ಲಿ ಅಡಿಗೆ ಮನೆಯಲ್ಲಿ ಅಥವಾ ಸ್ವಚ್ಛತೆಯಲ್ಲಿ ಭಾಗವಹಿಸಿ ಅಲ್ಲಿಯೂ ಕೂಡ ಒಂದಷ್ಟು ಸಾಧನೆ ಮಾಡ್ತೀರಿ. ಈ ರೀತಿ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಉತ್ತಮ ವಿದ್ಯಾರ್ಥಿಗಳಾಗಬೇಕು, ಉತ್ತಮ ಪ್ರಜೆಯಾಗಬೇಕು, ಭವ್ಯ ಭಾರತದ ದಿವ್ಯ ಪ್ರಜೆಯಾಗಿ ನಿಮ್ಮನ್ನ ರೂಪಿಸುವುದಕ್ಕೋಸ್ಕರ ಶಿಕ್ಷಕರು ಮಾಡುವಂತಹ ಒಂದು ಸ್ಪರ್ಧೆ, ಇದರ ಅತ್ಯಂತ ಹೆಚ್ಚು ಬಹುಮಾನವನ್ನು ಗಳಿಸಿದ್ದೀರಿ. ಇವತ್ತು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಇದು ನಿಮ್ಮ ಹಬ್ಬ, ನಿಮ್ಮ ಕಾರ್ಯಕ್ರಮ, ನೀವು ಮಾಡೋದನ್ನ ನಾವು ನೋಡ್ಲಿಕ್ಕೋಸ್ಕರ ನಾವು ಬಂದಿದ್ದೇವೆ. ಇವತ್ತು ಅತ್ಯಂತ ಖುಷಿಯಾಗಿದೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ನಾನು ನಿಮ್ಮ ಮಕ್ಕಳ ಹತ್ರ ಕೇಳ್ಕೊಳ್ಳೋದು, ನೀವು ಈ ರೀತಿ ರಾಜ್ಯ ಮಟ್ಟಕ್ಕೆಲ್ಲ ಆಯ್ಕೆ ಆದಾಗ ನಮ್ಮ ಶಾಲೆಯ ಹೆಸರು ಪೇಪರ್ ಅಲ್ಲಿ ಬರುತ್ತೆ, ಟಿವಿಯಲ್ಲಿ ಬರುತ್ತೆ. ಇದರಿಂದ ಏನಾಗುತ್ತೆ, ಜನರಿಗೂ ಆರ್ಡಿನಲ್ ಹೈಸ್ಕೂಲ್ ಇಷ್ಟು ಸಾಧನೆ ಮಾಡ್ತಾ ಇದೆ ಅನ್ನುವಂಥದ್ದು ನಿಮ್ಮಿಂದ ಮಕ್ಕಳಿಂದ ಪ್ರಚಾರವನ್ನು ಪಡ್ಕೊಳ್ಳುತ್ತೆ. ಇನ್ನೊಂದು ನಾವು ಪೋಷಕರಲ್ಲಿ ಕೇಳಿಕೊಳ್ಳುವಂಥದ್ದು, ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈ ವರ್ಷ ನಮ್ಮ ಪ್ರಾಥಮಿಕ ಶಾಲೆಯದ್ದು 100ನೇ ವರ್ಷದ ಆಚರಣೆಯನ್ನು ಕೂಡ ನೆಕ್ಸ್ಟ್ ನವೆಂಬರ್ ನಲ್ಲಿ ಮಾಡಿದ್ದೇವೆ. ಹೈಸ್ಕೂಲ್ ಮತ್ತೆ ಪ್ರೈಮರಿ ಇರುವಂತಹ ಜಂಟಿಯಾಗಿ ಇದನ್ನು KPS ಸ್ಕೂಲ್ ಮಾಡಬೇಕು ಅಂತ ಉದ್ದೇಶವನ್ನು ನಾವು ತಿಳ್ಕೊಂಡಿದ್ದೇವೆ. ಇದಕ್ಕೆ ಸಹಕಾರ ನಿಮ್ಮಿಂದ ಬೇಕು. ನೀವು ಆಲ್ರೆಡಿ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿದ್ದೀರಿ, ಜೊತೆಗೆ ನಿಮ್ಮ ಅಕ್ಕಪಕ್ಕದವರಿಗೂ ಹೇಳಿ. ಇವತ್ತು ನೀವು ನೋಡಿದರೆ ಎಂಥ ಗುಣಮಟ್ಟದ ಶಿಕ್ಷಣ ಇವತ್ತು ನಮ್ಮ ಶಾಲೆಯಲ್ಲಿ ಸಿಗ್ತಾ ಇದೆ ಮಕ್ಕಳಿಗೆ. ನಮ್ಮ ಉದ್ದೇಶ ಇಷ್ಟೇ, ದೊಡ್ಡ ಕಟ್ಟಡ ಮಾಡಬೇಕು ಅಂತ ನಮ್ಮ ಆಸೆ ಇಲ್ಲ. ದೊಡ್ಡ ದೊಡ್ಡ ಗ್ರೌಂಡ್ ಇದೆ, ನಮ್ಗೆ ಆಲ್ರೆಡಿ ಗ್ರೌಂಡ್ ಇದೆ, ಎಲ್ಲ ಇದೆ. ನಮ್ಮ ಉದ್ದೇಶ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ಟಾಗ ತಂದೆ ತಾಯಿ ಈ ಶಾಲೆಗೆ ಮಕ್ಕಳನ್ನು ಸೇರಿಸ್ತಾರೆ. ಆ ಕೆಲಸವನ್ನು ನಾವು ಮಾಡಬೇಕು. ಮುಂದಿನ ವರ್ಷದಲ್ಲಿ ವಾರ್ಷಿಕೋತ್ಸವ ಇದೆ, ಎಲ್ಲರೂ ಕೂಡ ಇವತ್ತು ಪೋಷಕರು ಬಂದು ಸ್ವಲ್ಪ ತಡ ಆಗಿದೆ. ನಮ್ಮ ಮಕ್ಕಳು ಪ್ರೈಸ್ ತಗೊಂಡಿದ್ದು, ಇನ್ನೊಬ್ಬರು ಮಕ್ಕಳು ಪ್ರೈಸ್ ತಗೊಳ್ಳುವಾಗ ಅದನ್ನು ನೋಡಿದ್ರೆ ಮನೇಲಿ ಹೋಗಿ ನಿಮ್ಮ ಮಕ್ಕಳಿಗೆ ಅದನ್ನು ಸ್ವಲ್ಪ ಹುರಿದುಂಬಿಸ್ಲಿಕ್ಕೆ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ತಾವು ಪಾಲ್ಗೊಳ್ಳಿ. ನಮ್ಮ ಶಾಲೆಯನ್ನ ಅತಿ ಎತ್ತರಕ್ಕೆ ಬೆಳೆಸುವ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಪಣ ತೊಟ್ಟಿದೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಆದಷ್ಟು ಶೀಘ್ರ ನಮ್ಮ RD ಹೈಸ್ಕೂಲ್ ಮತ್ತೆ ಪ್ರೈಮರಿ ಅನ್ನುವಂಥದ್ದು ರಾಜ್ಯ ಮಟ್ಟದಲ್ಲಿ ಪ್ರಥಮ ಬರುವಂತ ಅನುಗ್ರಹ ಆ ಬ್ರಹ್ಮದೇವರು ದುರ್ಗಾಪರಮೇಶ್ವರಿ ಅನುಗ್ರಹಿಸಿ ಪ್ರಾರ್ಥಿಸಿ ವೇದಿಕೆಯಲ್ಲಿ ಎಲ್ಲರಿಗೂ ಒಲಿಸಿಕೊಡ್ತೇನೆ. ಹಾಗೆ ಬಂದಂತ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದ ಅರ್ಪಿಸಿ ಅವಕಾಶ ಕಲ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಅತಿಥಿಗಳ ಮೇಳೆಯಲ್ಲಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತ ಸುರೇಶ್ ಶೆಟ್ಟಿ ಸರ್ ಅವರಿಗೆ ವಂದನೆಗಳನ್ನು ತಿಳಿಸ್ತಾ, ಗ್ರಾಮೀಣ ಭಾಗದಲ್ಲಿರುವಂತಹ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿಯುವ ಹೆಚ್ಚು ಮಕ್ಕಳು ಆರ್ಥಿಕವಾಗಿ ಹಿಂದುಳಿದ ಕುಟುಂಬದಿಂದ ಬಂದಿರುವ ಮಕ್ಕಳು. ಇಲ್ಲಿ ಕಲಿಯುವ ಬಡ ಕುಟುಂಬದಿಂದ ಬಂದಿರುವ ಪ್ರತಿಭಾವಂತ ಮಕ್ಕಳ ಕಲಿಕೆಗೆ ಆರ್ಥಿಕ ಸಮಸ್ಯೆ ಆಗಬಾರದು ಎಂಬ ಹಿನ್ನೆಲೆಯಲ್ಲಿ ವಿದ್ಯಾಭಿಮಾನಿಗಳು ದತ್ತಿ ನಿಧಿಯನ್ನು ಸ್ಥಾಪಿಸಿ ಅದರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡುತ್ತಿದ್ದಾರೆ. ಹಾಗೆಯೇ ಸರ್ಕಾರದ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಮತ್ತು ಶಿಕ್ಷಕರ ಕಲ್ಯಾಣ ನಿಧಿ ವತಿಯಿಂದಲೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಮಾಡಲಾಗುತ್ತದೆ. ದಾನಿಗಳ ದತ್ತಿ ನಿಧಿ ಹಾಗೆ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿ, ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಪುರಸ್ಕಾರ ಪಡೆಯುವ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ನಮ್ಮ ಶಾಲಾ ಹಿಂದಿ ಶಿಕ್ಷಕಿಯವರಾದ ಶ್ರೀಮತಿ ಜ್ಯೋತಿ ಮೇಡಮ್. ಕಲಿಕೆಯಲ್ಲಿ SSLCಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನೀಡುವ ದತ್ತಿ ನಿಧಿಗಳು ಪ್ರೋತ್ಸಾಹಧನ. ದಿವಂಗತ ನರಸಿಂಹ ಮಂಜಯ್ಯ ಶೆಟ್ಟಿ ಹೊಸಮನೆ ಇವರ ಸ್ಮರಣಾರ್ಥ ಶ್ರೀಮತಿ ರಾಜೀವ್ ಶೆಟ್ಟಿ ಮತ್ತು ಮಕ್ಕಳು ನೀಡುವ ದತ್ತಿ ನಿಧಿ ಪ್ರೋತ್ಸಾಹಧನ. ಶಾರದೋತ್ಸವ ಸಮಿತಿ RD ಇವರ ದತ್ತಿ ನಿಧಿ ಪ್ರೋತ್ಸಾಹಧನ. ದಿವಂಗತ ಶಿವರಾಜ್ ಮಂಜಾ ಇವರ ಸ್ಮರಣಾರ್ಥ ಅವರ ಮಗ ರವಿರಾಜ್ ಮಂಜಾ ಇವರು ನೀಡುವ ಪ್ರೋತ್ಸಾಹಧನ. ಶ್ರೀಯುತ ಸುಬ್ಬಣ್ಣ ಹೆಗ್ಡೆ ನಿವೃತ್ತ ವಿದ್ಯಾಧಿಕಾರಿ ಇವರು ನೀಡುವ ದತ್ತಿ ನಿಧಿ ಪ್ರೋತ್ಸಾಹಧನ. ದಿವಂಗತ ವಿಠಲ್ ಶೆಟ್ಟಿ ಇವರ ಸ್ಮರಣಾರ್ಥ ಅವರ ಪತ್ನಿ ಮತ್ತು ಮಕ್ಕಳು ಗಜಾನನ ಜನರಲ್ ಸ್ಟೋರ್ RD ಇವರು ನೀಡುವ ಪ್ರೋತ್ಸಾಹಧನ. ಶ್ರೀಯುತ ರೇವನಾಥ್ ಗೌಡ ಕೆ ನಿವೃತ್ತ ದೈಹಿಕ ಶಿಕ್ಷಕರು ಇವರು ನೀಡುವ ದತ್ತಿ ನಿಧಿ ಪ್ರೋತ್ಸಾಹಧನ. ದಿವಂಗತ ಶಾನಾಡಿ ನಾರಾಯಣ ಶೆಟ್ಟಿ ಅಧ್ಯಾಪಕರು ಮುರುದೆಟ್ಟು ಮನೆ ಇವರ ಸ್ಮರಣಾರ್ಥ ಅವರ ಪತ್ನಿ ಮತ್ತು ಮಕ್ಕಳು ನೀಡುವ ಪ್ರೋತ್ಸಾಹ
ಶ್ರೀ ಇಂದಿರಾ ರಾಮರಾಯ ಶೆಣೈ ಆರ್ಡಿ ಇವರ ಸ್ಮರಣಾರ್ಥ ಅವರ ಮಕ್ಕಳು ನೀಡುವ ಪ್ರತಿನಿಧಿ ಪ್ರೋತ್ಸಾಹಧನ. SWF ಮತ್ತು TWF ವತಿಯಿಂದ ನೀಡುವ ಪ್ರೋತ್ಸಾಹಧನ ಶ್ರೀಮತಿ ಭವಾನಿ ಶೆಟ್ಟಿ ಮತ್ತು ಶ್ರೀ ಆನಂದ್ ಶೆಟ್ಟಿ ಇವರ ಹೆಸರಿನಲ್ಲಿ ಮಕ್ಕಳು ಕೊಡುವ ನಗದು ಪುರಸ್ಕಾರ. ಈ ಎಲ್ಲ ಪ್ರತಿನಿಧಿ ಹಾಗೂ ಪ್ರೋತ್ಸಾಹಧನವನ್ನ ಪಡೆಯಲಿದ್ದಾರೆ. ಪ್ರಥಮ ಸ್ಥಾನವನ್ನ ಸೃಜನ್ ಅವರು ಪಡೆದಿರುತ್ತಾರೆ. ಆದ್ದರಿಂದ ಅವರಿಗೆ 604 ಅಂಕಗಳನ್ನು ಶೇಕಡ 96.64 ಮೊತ್ತವನ್ನು ಪಡೆದಿರುತ್ತಾರೆ. ಈ ಬಹುಮಾನವನ್ನ ಜೇಜರಹಳ್ಳಿ ಅವರು ವಿತರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದ್ವಿತೀಯ ಸ್ಥಾನವನ್ನು ಅಂಕಿತ್ ಹೆಗ್ಡೆ ಇವರು ಪಡೆದಿರುತ್ತಾರೆ. 625ಕ್ಕೆ 594 ಶೇಕಡ 90.4 ಅಂಕಗಳನ್ನು ಸಾಲಿನ 9ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ನೀಡುವ ಪ್ರೋತ್ಸಾಹಧನ. SWF ಮತ್ತು TWF ವತಿಯಿಂದ ನೀಡುವ ಪ್ರೋತ್ಸಾಹಧನ. ಶ್ರೀಯುತ ಸುಪರ್ಣ ಹೆಗ್ಡೆ ಮತ್ತು ನಿವೃತ್ತ ವಿದ್ಯಾಧಿಕಾರಿ ನೀಡುವ ಪ್ರೋತ್ಸಾಹಧನವನ್ನು ಪಡೆಯಲಿದ್ದಾರೆ. ಪ್ರಥಮ ಸ್ಥಾನ ಆಶ್ರಿತ, ದ್ವಿತೀಯ ಸ್ಥಾನ ಅನ್ವಿತ. ಪ್ರಥಮ ಸ್ಥಾನ ಅನ್ವಿತ, ದ್ವಿತೀಯ ಸ್ಥಾನ. ಆಶ್ರಿತ ಮತ್ತೆ ಅನ್ವಿತ ಇಲ್ಲಿ ಪ್ರೈಸ್ ಅನ್ನು ತಗೊಳ್ಳಿಕ್ಕೆ ಬರಬೇಕು ಬೇಗ. 2024-25ನೇ ಸಾಲಿನಲ್ಲಿ 8ನೇ ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ SWF ಮತ್ತು TWF ವತಿಯಿಂದ ನೀಡುವ ಪ್ರೋತ್ಸಾಹಧನವನ್ನು ಪಡೆಯಲಿದ್ದಾರೆ. ಪ್ರಥಮ ಸ್ಥಾನ ಗಮನ, ದ್ವಿತೀಯ ಸ್ಥಾನ ಶ್ರೇಯರ್. ಇವರು ನೀಡುವ ಪ್ರೋತ್ಸಾಹ ಧನವನ್ನು ಪಡೆದಿದ್ದಾರೆ. ಸೃಜನ್ ಶ್ರೀ ಶ್ಯಾಮ ಪೂಜಾರಿ ಮತ್ತು ಶ್ರೀಮತಿ ಗಂಡೆ ಇವರ ಹೆಸರಿನಲ್ಲಿ ಇವರ ಮಕ್ಕಳು ಪಡೆದ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 10A ಮತ್ತು 10B ತರಗತಿಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಕೊಡಮಾಡುವ ಪ್ರೋತ್ಸಾಹಧನವನ್ನು ಪಡೆದಿದ್ದಾರೆ. 10A ಭೂಮಿಕಾ ಪ್ರಥಮ, ದ್ವಿತೀಯ ಅನನ್ಯ. ಅನನ್ಯ ದ್ವಿತೀಯ ಸ್ಥಾನ. ಭೂಮಿಕಾ ಇಲ್ಲಿ ಬರಬೇಕಾಗಿ ಭೂಮಿಕಾ ಹಳೆಬಿದ್ದಾರೆ. ಪ್ರಥಮ ಸ್ಥಾನ ಅಂಕಿತ್, ದ್ವಿತೀಯ ಸ್ಥಾನ ಅಂಕಿತ್ ಹೆಗ್ಡೆ ಹೋದ ವರ್ಷದ ವಿದ್ಯಾರ್ಥಿಗಳು, ಹೋದ ವರ್ಷ SSLC ಕಲಿತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಬಹುಮಾನವನ್ನು ನೀಡ್ತಾ ಇದ್ದೇವೆ.
ಆ ವಿದ್ಯಾರ್ಥಿಗಳು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಇರಬೇಕು. ಸಮಾಜ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೆಆರ್ ಸಮಾಜಶಾಸ್ತ್ರ ಶಿಕ್ಷಕರು ಕೊಡಮಾಡುವ ಪ್ರೋತ್ಸಾಹಧನವನ್ನು ಪಡೆಯಲಿದ್ದಾರೆ. ಸೃಜನ್ 98 ಅಂಕವನ್ನು ಗಳಿಸಿರುತ್ತಾರೆ. ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಉದಯ್ ಶೆಟ್ಟಿ ಹಾಲಾಡಿ ಹಿಂದಿ ಶಿಕ್ಷಕರು ಇವರು ನೀಡುವ ಕೊಡುಗೆಯನ್ನ ಈ ಕೆಳಗಿನ ವಿದ್ಯಾರ್ಥಿಗಳು ಬಂದು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿನಯ್ 98 ಅಂಕವನ್ನು ಪಡೆದಿರುತ್ತಾರೆ. ಸಾತ್ವಿಕ್ 97 ಅಂಕವನ್ನು ಗಳಿಸಿರುತ್ತಾರೆ. ಭೂಮಿಕಾ 96 ಅಂಕವನ್ನು ಗಳಿಸಿರುತ್ತಾರೆ. ಸೃಜನೇಶ್ 96 ಅಂಕವನ್ನು ಪಡೆದಿರುತ್ತಾರೆ. ಶ್ರವಣ್ 96 ಅಂಕವನ್ನು ಪಡೆದಿದ್ದಾರೆ. ಸಾತ್ವಿಕ್, ಭೂಮಿಕಾ, ಸೃಜನ್, ಶ್ರವಣ್ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸುವ ವಿನಂತಿ. ಕಳೆದ ವರ್ಷ ಕಲಿತಂತ ವಿದ್ಯಾರ್ಥಿಗಳು SSLCಯನ್ನ ಹೋದ ವರ್ಷ ಕಲಿತಂತ ನಮ್ಮ ವಿದ್ಯಾರ್ಥಿಗಳ ಹೆಸರನ್ನ ನಾವಿಲ್ಲಿ ಕರೀತಾ ಇದ್ದೇವೆ. ದಯವಿಟ್ಟು ಅವರು ಸಿದ್ಧರಾಗಿರ್ಬೇಕು. ರಶ್ಮಿ ಬಂದು 8A ತರಗತಿಯ ರಶ್ಮಿ 8B ತರಗತಿ. ದಾನಿಗಳ ದತ್ತಿ ಮತ್ತು ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿ ಮತ್ತು ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಪುರಸ್ಕಾರ ಪಡೆಯುವ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಿದಂತ ಮೇಡಮ್ ಅವರಿಗೂ ಹಾಗೆ ಪುರಸ್ಕಾರವನ್ನು ವಿತರಿಸಿದಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಡಯಟ್ನ ಉಪನ್ಯಾಸಕರಾಗಿರುವಂತ ಹಾಗೂ ನಿಕಟ ಪೂರ್ವ ಮುಖ್ಯೋಪಾಧ್ಯಾಯರಾಗಿ ಕೆಲಸ ನಿರ್ವಹಿಸಿರುವಂತಹ ಪ್ರತಿಮಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಶುಭ ಹಾರೈಕೆಯ ನುಡಿಗಳಿಗಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ವಂದನೆಗಳು. ವೇದಿಕೆಯ ಮೇಲಿರುವಂತಹ ವಿದ್ಯಾಭಿಮಾನಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಪ್ರೀತಿಯ ಮಕ್ಕಳೇ, ಆತ್ಮೀಯ ಪೋಷಕರೇ ಹಾಗೂ ನನ್ನ ನೆಚ್ಚಿನ ಸಹಶಿಕ್ಷಕ ಬಂಧುಗಳೇ, ಒಂದು ಸುಭಾಷಿತ ಇದೆ, ಇರುವುದೆಲ್ಲವ ಬಿಟ್ಟು ಇರದಿರುವುದೆಡೆಗೆ ದುಡಿಯುವುದೇ ಜೀವನ ಅಂತ. ನಮಗೆ ಯಾವುದು ಕೈಯಲ್ಲಿ ಹತ್ತಿರ ಇರುತ್ತದೆಯೋ ಅಂತಹ ವಸ್ತು, ವ್ಯಕ್ತಿ, ಜಾಗ, ಸಂಬಂಧಗಳು ಯಾವುದು ಸಹ ನಮಗೆ ಆವಾಗ ಕೈ ಜೊತೆಯಲ್ಲಿ ಇರುವಾಗ ಅದರ ಬೆಲೆ ಗೊತ್ತಾಗೋದಿಲ್ಲ, ಬೇಕಾಗಿರುವುದಿಲ್ಲ. ಯಾವಾಗ ಅದನ್ನ ಬಿಟ್ಟು ಹೋಗ್ತೇವೆ ಅದರ ಬೆಲೆ ಗೊತ್ತಾಗುತ್ತೆ, ಅದಕ್ಕೆ ಕಾಲ ಮಿಂಚಿ ಹೋಗಿರುತ್ತೆ. ಅಂತಹವನ್ನ ನಾಣ್ಯಡಿ ನನಗೆ ಹೆಚ್ಚು ಸೂಟ್ ಆಗ್ತದೆ ಅಂತ ಅನ್ಕೊಳ್ತೇನೆ. ಸುಮಾರು ಅಕ್ಟೋಬರ್ 27ರಿಂದ ಇಲ್ಲಿ ಮೊನ್ನೆಯ ತನಕ ಸುಮಾರು 10 ಬ್ಯಾಚಿನ ಟ್ರೈನಿಂಗ್ಗಳನ್ನ ಬ್ಯಾಕ್ ಟು ಬ್ಯಾಕ್, ಒಂದು ಸೋಮವಾರದಿಂದ ಶುಕ್ರವಾರದವರೆಗೆ ಮಾಡುದು, ಶನಿವಾರ ಒಂದು ಗ್ಯಾಪ್, ಮತ್ತೆ ಪುನಃ ಸೋಮವಾರದಿಂದ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಅದು ಮಾಡಿ ನನಗೆ ತರಬೇತಿ ತುಂಬಾ ಹೊಸದು, ತರಬೇತಿ ತಗೊಂಡು ಗೊತ್ತುಂಟೆ ಹೊರತು ಕೊಟ್ಟು ಗೊತ್ತಿಲ್ಲ, ನಡೆಸಿ ಗೊತ್ತಿರಲಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ಒಂದೇ ಸಲ ಕಣ್ಕಟ್ಟಿ ಕಾಲಿಗೆ ಬಿಟ್ಟಂತ ಸ್ಥಿತಿ ನನ್ನದಾಗಿತ್ತು. ಇಲ್ಲಿಂದ ಡೈರೆಕ್ಟಿಗೆ ಹೋದಾಗ ಅದನ್ನು ಹೇಗೋ ನಿಭಾಯಿಸಿದೆ. ಸೊ ಒಂದು ಸಲಕ್ಕೆ ನನಗೆ ಒಂದು ಸಣ್ಣ ಬದಲಾವಣೆ ಬೇಕಿತ್ತು. ಸರ್ ಇಲ್ಲಿ ಫೋನ್ ಮಾಡಿದ ತಕ್ಷಣ, ಮೋಹನ್ ಸರ್ ಮತ್ತೆ ಪ್ರಕಾಶ್ ಸರ್ ಫೋನ್ ಮಾಡಿದ ತಕ್ಷಣ ಹೆಚ್ಚು ಆಲೋಚನೆ ಮಾಡಲೇ ಇಲ್ಲ. ಇವತ್ತು ರಜೆಯನ್ನೇ ಹಾಕಿ ಸೀದಾ ಹೊರಡ್ಲಿಕ್ಕೆ ರೆಡಿ ಆಗಿದೆ 9 ಕಾಲಿಗೆ. ಮತ್ತೆ ಪುನಃ ಅಲ್ಲಿಂದ ಫೋನ್ ಕಳಿಸಿದ, ಫಾರ್ಮ್ಯಾಟ್ ಸರಿ ಇಲ್ಲ ಅಂತ. ಮತ್ತೆ ಲ್ಯಾಪ್ಟಾಪ್ ಓಪನ್ ಮಾಡಿ ಮತ್ತೆ ಪುನಃ ಅದನ್ನ ತೆಗೆದು ಆ ಫಾರ್ಮ್ಯಾಟ್ ಅಲ್ಲಿ ಯಾವ್ದು ಬೇಕೋ ಅದನ್ನು ಮಾತ್ರ ಫಿಲ್ಟರ್ ಮಾಡಿ ಮತ್ತೆ ಕಳಿಸುವಾಗ ನನಗೆ 10:30 ಆಯಿತು. ಹಾಗಾಗಿ ಬರುವಾಗ ಸ್ವಲ್ಪ ತಡವಾಯಿತು ಕಾರ್ಯಕ್ರಮಕ್ಕೆ. 10:30 ಒಳಗೆ ಬರುವ ಆಲೋಚನೆಯಲ್ಲಿ ಇದ್ದೆ. ಏನೇ ಆಗಿರ್ಲಿ, ರಾಜ್ಯ ಮಟ್ಟದವರೆಗೆ ಹೋದಂತಹ ನಮ್ಮ ಮಕ್ಕಳ ಸಾಧನೆಯನ್ನು ನೋಡಿ ಅದು ಎಷ್ಟು ಖುಷಿ ಆಯ್ತು ಅಂತಂದ್ರೆ ಒಂಥರ ನಾನು ಹೃದಯ ತುಂಬಿ ನನಗೆ ಗದಗತಿಗಳಾದ ನಾನು ಅಷ್ಟು ಖುಷಿ ಆಯ್ತು ನನಗೆ. ಸೊ ಈ ಆದಿ ಶಾಲೆಯ ಮಕ್ಕಳ ಈ ಸಾಧನೆ ನಾವು
ಹಳ್ಳಿಯಲ್ಲಿ ಇದ್ದಿರಬಹುದು, ಯಾವುದೇ ಸವಲತ್ತಿನ ಕೊರತೆ ಇದ್ದಿರಬಹುದು, ಆದರೆ ನಮ್ಮ ಪ್ರತಿಭೆಗೆ ಯಾವುದೇ ಕೊರತೆ ಇಲ್ಲ ಎನ್ನುವುದನ್ನ ಮತ್ತೆ ಮತ್ತೆ ನೀವು ಅದನ್ನ ಪ್ರೂವ್ ಮಾಡಿ ಅದನ್ನ ಪುನಃ ಅದನ್ನ ಸಾಬೀತುಪಡಿಸಿ ತೋರಿಸಿದ್ದೀರಿ. ಅದಕ್ಕೆ ಎಲ್ಲರಿಗೂ ಸಹ ನಾನು ಎಲ್ಲ ಮಕ್ಕಳಿಗೂ, ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ, ಅಭಿನಂದನೆಯನ್ನು ಅರ್ಪಿಸ್ತೇನೆ. ಹಾಗೆಯೇ ಆದಿ ಶಾಲೆಯಲ್ಲಿ ಒಂದು ಕ್ವಾಲಿಟಿ ಎಜುಕೇಶನ್ ಸಿಗ್ತದೆ. ಹೌದು, ನಮ್ಮ ಮಕ್ಕಳಲ್ಲಿಗೆ ಹೆಚ್ಚು ಅಭಿವೃದ್ಧಿ ವ್ಯಕ್ತಿತ್ವ ವಿಕಸನ ಮಕ್ಕಳಲ್ಲಿ ಆಗುತ್ತದೆ ಅಂತ ಎಲ್ಲ ಪೋಷಕರು ಅದನ್ನ ಒಪ್ಪಿ ಗಳಿಸ್ತಾ ಇದ್ದೀರಲ್ಲ, ಪೋಷಕರಿಗೂ ಸಹ ಶಾಲೆಯ ಪರವಾಗಿ ಅಭಿನಂದನೆ ಪಡ್ತೇನೆ. ಹಾಗೆ ಈ ದಾಖಲಾತಿ ಎನ್ನುವಂಥದ್ದು ಮುಂದಿನ ವರ್ಷಗಳಲ್ಲಿ ಆಂದೋಲನ ರೂಪದಲ್ಲಿ ಜರಗಲಿ. ನಿಮ್ಮ ಅಕ್ಕಪಕ್ಕದ ಮನೆಯಿಂದ ಪ್ರತಿಯೊಂದು ಪೋಷಕರು 1 ಅಥವಾ 2 ವಿದ್ಯಾರ್ಥಿಗಳನ್ನ, 2 ಮಕ್ಕಳ ತಂದರೂ ಸಹ ಇಲ್ಲಿ ಸುಮಾರಾಗಿ ಏನು ನಮ್ಮ ಪ್ರಗತಿ ಎನ್ನುವಂಥದ್ದು ಅಥವಾ ದಾಖಲಾತಿ ಎನ್ನುವುದು 100 ದಾಟುತ್ತದೆ. ಹಾಗೆ ಈ ಶಾಲೆ 170-80 ಮುಂದಿನ ವರ್ಷಗಳ 220 ಹಾಗೆ ಪ್ರಗತಿಯಲ್ಲಿ ಹೋಗ್ತಾ ಇರಲಿ. ಈ ಶಾಲೆ ಉತ್ತಮ ಅಭಿವೃದ್ಧಿಯನ್ನು ಕಾಣಲಿ. ಅದಕ್ಕಾಗಿ ಎಲ್ಲ ರೀತಿಯಲ್ಲಿ ತಮ್ಮ ಮನೆಯ ಕ್ರಮ ಅಂತ ಇದನ್ನ ಪ್ರೋತ್ಸಾಹಿಸಿ ಅದಕ್ಕೆ ಶ್ರಮಿಸುವಂತ ಹಳೆ ವಿದ್ಯಾರ್ಥಿ ಸಂಘ ಇದಕ್ಕೆ ನೆರವಾಗಿರುವಂತದ್ದು. ಏನು ಅಭಿಮಾನಿ ಕ್ರಿಕೆಟ್ ಸಂಘದ ಸುದರ್ಶನ್ ಅವರಿದ್ದಾರೆ, ಅವರ ಇಡೀ ಟೀಮ್ ಇದೆ. ಸೊ ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಇಲ್ಲಿರುವಂತಹ ಹಳೆ ವಿದ್ಯಾರ್ಥಿ ಸಂಘ ನಾನು ಎಲ್ಲಿಗೂ ನೋಡದೆ ಇರುವಂತಹ ವಿದ್ಯಾರ್ಥಿ ಸಂಘವಾಗಿದೆ ಹಳೆ ವಿದ್ಯಾರ್ಥಿ ಸಂಘ. ಯಾಕಂದ್ರೆ ಇದೊಂದು ಎಷ್ಟೇ ಸಣ್ಣ ಆಕ್ಟಿವಿಟಿ ಆಗಿರೋದು, ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ, ಇದು ತಮ್ಮ ಮನೆಯ ಕಾರ್ಯಕ್ರಮ ಅಂತ ಎಣಿಸ್ಕೊಂಡು ಬಂದು ಅವರ 100% ಅನ್ನು ಕೊಟ್ಟು ಎಫರ್ಟನ್ನು ಕೊಟ್ಟು ನಾವು ಶಿಕ್ಷಕರ ಮನೆಗೆ ಹೋದ್ರು ಅವರು ಇಲ್ಲಿ ಇದ್ದು ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಮಾಡ್ತಾರೆ. ಅದಕ್ಕಾಗಿ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಈ ಶಾಲೆ ಪುನಃ ರಾಜ್ಯ ಮಟ್ಟ ಅಷ್ಟೇ ರಾಷ್ಟ್ರ ಮಟ್ಟಕ್ಕೆ ಹೆಸರು ಮಾಡಲಿ ಅಂತ ಆಶಿಸ್ತಾ ಅವಕಾಶವಾಗಿ ವಂದಿಸ್ತಾ ಧನ್ಯವಾದವನ್ನು ಅರ್ಪಿಸ್ತೀನಿ. ಇಲಾಖೆಯ ಅಧಿಕಾರಿಯಾಗಿ ಹಾಗೆ ಇಂದಿನ ಕಾರ್ಯಕ್ರಮದ ಅತಿಥಿಯಾಗಿಯೂ ಈ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಕೆಯ ನುಡಿಗಳನ್ನಾಡಿದ್ದೀರಿ. ತಮಗೆ ಧನ್ಯವಾದಗಳು ಮೇಡಮ್. ಯಕ್ಷ ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ ಉಡುಪಿ ಮತ್ತು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಕಿರಣ್ ಕುಮಾರ್ ಕೊಡ್ಗಿ ಇವರ ಸಹಯೋಗದಲ್ಲಿ ಯಕ್ಷ ಗುರುಗಳನ್ನು ನೇಮಿಸಿಕೊಂಡು ಆ ಮೂಲಕ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿಯನ್ನ ವರ್ಷದ ದಿನ ನೀಡಲಾಗಿರುತ್ತೆ. ನವೆಂಬರ್ 18ರಂದು ಬಿದ್ದಕಟ್ಟೆಯಲ್ಲಿ ಈ ವಿದ್ಯಾರ್ಥಿಗಳು ಯುಗ್ಮ ಕಪಿ ಎಂಬ ಯಕ್ಷಗಾನ ಪ್ರಸಂಗ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನ ನೀಡಿ ಮೆಚ್ಚುಗೆಗೆ ಪಾತ್ರರಾಗಿರ್ತಾರೆ. ಈ ಯಕ್ಷ ತರಬೇತಿ ಪಡೆದಂತ ಎಲ್ಲ ವಿದ್ಯಾರ್ಥಿಗಳಿಗೂ ಈ ವೇದಿಕೆಯಲ್ಲಿ ಪ್ರಮಾಣ ಪತ್ರವನ್ನ ವಿತರಿಸುವವರಿದ್ದೇವೆ. ಈ ವಿದ್ಯಾರ್ಥಿಗಳ ಪಟ್ಟಿಯನ್ನ ವಾಚಿಸಲಿದ್ದಾರೆ ನಮ್ಮ ಶಾಲಾ ಸಿಬ್ಬಂದಿಯವರಾದಂತ ಕುಮಾರಿ ಜ್ಯೋತ್ಸ್ನಾ ಮೇಡಮ್ ಅವರು. ಸರ್, ಈಗಾಗಲೇ ತಿಳಿಸಿದಂತೆ ಯಕ್ಷ ಶಿಕ್ಷಣ ಟ್ರಸ್ಟ್ ಉಡುಪಿ ಇವರ ಮತ್ತು ಮಾನ್ಯ ಶಾಸಕರು ಶ್ರೀ ಕಿರಣ್ ಕುಮಾರ್ ಕೊಡ್ಗಿ ಕುಂದಾಪುರ ಕ್ಷೇತ್ರ ಇವರ ಸಹಯೋಗದೊಂದಿಗೆ ಯಕ್ಷ ಪ್ರತಿಭೆಗಳನ್ನು ಬೆಳೆಸುವ ಸಲುವಾಗಿ ವರ್ಷದ ಆರಂಭದಿಂದ ನವೆಂಬರ್ ತಿಂಗಳವರೆಗೆ ಯಕ್ಷಗಾನ ತರಬೇತಿಯನ್ನು ಯಕ್ಷಗುರುಗಳ ಮೂಲಕ ನಡೆಸಿ ದಿನಾಂಕ 18-12-2025 ಗುರುವಾರ ಹಾರ್ದಳ್ಳಿ ಮಂಡಳಿ ಗ್ರಾಮ ಪಂಚಾಯತ್ ವಠಾರದಲ್ಲಿ ನಮ್ಮ ಸಂಸ್ಥೆಯ ಒಟ್ಟು 31 ವಿದ್ಯಾರ್ಥಿಗಳು ಯುಗ್ಮ ಕಪಿ ಮಹಿಂದ ವಿವಿಧ ಕಾಳಗ ಎಂಬ ಪೌರಾಣಿಕ ಪ್ರಸಂಗದ ಯಕ್ಷಗಾನ ಪ್ರದರ್ಶನವು ನೆರವೇರಿತು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನ ನೀಡುವುದರ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಈ ಯಕ್ಷಗಾನ ಪ್ರದರ್ಶನವು ಮಲ್ಯನಡಿ ಲೈವ್ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈವ್ ಪ್ರಸಾರವಾಗಿದ್ದು ಚಾನೆಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಆಗಿರುತ್ತದೆ. ಆಸಕ್ತರು ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದಾಗಿದೆ. ಭಾಗವಹಿಸಿದ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಅತಿಥಿಗಳಿಂದ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕೆಂದು ಈ ಮೂಲಕ ಕೇಳಿಕೊಳ್ತಿದ್ದೇನೆ. ವಿದ್ಯಾರ್ಥಿಗಳು ಬಹುಬೇಗ ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. ಭಾಗವಹಿಸಿದಂತಹ ವಿದ್ಯಾರ್ಥಿಗಳು ಸೃಜನ್ 8ನೇ ತರಗತಿ ಬಹುಮ ಈ ಒಂದು ಪ್ರಮಾಣ ಪತ್ರವನ್ನ ಪ್ರತಿಮಾ ಮೇಡಮ್ ಅವರು ವಿತರಿಸಬೇಕಾಗಿ ಕೇಳ್ಕೊಳ್ತಾರೆ. ಹಾಗೆ ಚೇತನ್ 9ನೇ ತರಗತಿ, ಸೌರಭ್ ಎಸ್ ನಾಯಕ್ 9ನೇ ತರಗತಿ, ಸಾಹಿತ್ಯ 8ನೇ ತರಗತಿ, ಅಚಲಾಕೆ 9ನೇ ತರಗತಿ, ಶಮಿತಾ 9ನೇ ತರಗತಿ, 9ನೇ ತರಗತಿ, ಸಮಿತಾ 9ನೇ ತರಗತಿ, ದೀಕ್ಷಾ 9ನೇ ತರಗತಿ, ಪೂರ್ವಜ್ 8ನೇ ತರಗತಿ, ಕಾರ್ತಿಕ್ 9ನೇ ತರಗತಿ, ವೈಷ್ಣವಿ 8ನೇ ತರಗತಿ, ರಚನಾ 8ನೇ ತರಗತಿ, ಸಹನಾ 9ನೇ ತರಗತಿ,
ಚೈತನ್ಯ 9ನೇ ತರಗತಿ, ಸಮನ 9ನೇ ತರಗತಿ, ಶಬರೀಶ 8ನೇ ತರಗತಿ, ವಿದ್ಯಾಶ್ರೀ 9ನೇ ತರಗತಿ, ಶ್ರೀಲತಾ 8ನೇ ತರಗತಿ, ಪ್ರಜ್ಞಾ 8ನೇ ತರಗತಿ, ಪ್ರಗತಿ 9ನೇ ತರಗತಿ, ನಮತಾ 9ನೇ ತರಗತಿ, ಕೃತಿ 9ನೇ ತರಗತಿ, ದಿಶಾ 9ನೇ ತರಗತಿ, ಸಮೀಕ್ಷಾ 9ನೇ ತರಗತಿ, ಅಕ್ಷಿತಾ 9ನೇ ತರಗತಿ, ಮುಂದಿನ ಬಹುಮಾನ ಪ್ರಮಾಣ ಪತ್ರವನ್ನು 14,000 ವಿತರಿಸಬೇಕಾಗಿ ಕೇಳ್ಕೊಳ್ತೇವೆ. ಸಿಂಚನ 8ನೇ ತರಗತಿ, ಸರಯು 8ನೇ ತರಗತಿ, ನಿಶಾಂತ್ 9ನೇ ತರಗತಿ, ಶೋಧನ್ 9ನೇ ತರಗತಿ. ಅಭಿನಂದನೆಗಳು ಮುಖ್ಯ. ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಿದ ಮೇಡಮ್ ಅವರಿಗೂ ಹಾಗೆ ಪ್ರಮಾಣ ಪತ್ರವನ್ನು ವಿತರಿಸಿದಂತ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮದ ಅತಿಥಿಗಳ ನೆಲೆಯಲ್ಲಿ ನಮ್ಮೊಂದಿಗಿದ್ದಾರೆ ಸುದರ್ಶನ್ ಶೆಟ್ಟಿ, ಅಧ್ಯಕ್ಷರು ಅಭಿಮಾನಿ ಸ್ಪೋರ್ಟ್ಸ್ ಕ್ಲಬ್ ಆರ್ಡಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳ ನೆಲೆಯಲ್ಲಿ ಶುಭ ಹಾರೈಸುವಲ್ಲಿ ಈ ಮೂಲಕ ವಿನಂತಿಸಿದ್ದಾರೆ. ವೇದಿಕೆ ಮೇಲೆ ಹಾಸನಲ್ಲಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೆ ಗೌರವಾನ್ವಿತ ನನ್ನೆಲ್ಲ ಹಿರಿಯರಿಗೆ ಉಳಿಸಿಕೊಳ್ಳುತ್ತಾ ವೇದಿಕೆಯ ಎದುರುಭಾಗದಲ್ಲಿರುವ ಮಕ್ಕಳ ಪೋಷಕರು ಮತ್ತು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಈ ಶಾಲೆಯ ವಿದ್ಯಾರ್ಥಿಗಳಿಗೆ ವಂದಿಸಿಕೊಳ್ಳುತ್ತಾ ಮಕ್ಕಳ ಹಬ್ಬ ಶಾಲಾ ವಾರ್ಷಿಕ ಪ್ರತಿಭಾ ಪುರಸ್ಕಾರಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಬಹಳ ಖುಷಿಯ ವಿಚಾರ ಯಾಕೆಂದ್ರೆ ನಾವು ಸಂತಸ ಪಡಲಿಕ್ಕೆ ಏನಿಲ್ಲ. ಯಾಕಂದ್ರೆ ವರ್ಷದ 365 ದಿವಸದಲ್ಲಿ ಹೆಚ್ಚು ಕಮ್ಮಿ 300 ದಿವಸ ನಾವು ಈ ಶಾಲೆಯಲ್ಲಿ ಇರ್ತೇವೆ, ಶಾಲೆಯ ಆಸ್ಪಾಸ್ ಎಲ್ಲ ಕಾರ್ಯಕ್ರಮಗಳಲ್ಲಿ. ಹಾಗಾಗಿ ಮಕ್ಕಳೊಂದಿಗೆ ನಾನು ಕೂಡ ಒಬ್ಬ ಮಗುವಿನಂತೆ ಮಕ್ಕಳಾಗಿ ಅವರೊಂದಿಗೆ ಶಾಲೆಯ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ, ಶಾಲೆಯ ಕ್ರೀಡಾಕೂಟಗಳಲ್ಲಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾನೆ. ಅದೊಂದು ಕಾಲವಿತ್ತು. ಕುಂದಾಪುರ ತಾಲೂಕಿನ ಕಟ್ಟಕಡೆಯ ಗ್ರಾಮ ನಮ್ದು. ನಮ್ಮ ಶಾಲೆಯ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ಇಲ್ಲಿಂದ ಬೆಳಿಗ್ಗೆ ಬಸ್ ಅನ್ನು ಹತ್ಕೊಂಡು ಕುಂದಾಪುರ, ಬೈಂದೂರು ಆ ಭಾಗಕ್ಕೆ ಹೋಗಬೇಕಿತ್ತು. ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಶಾಲೆ ಹೆಸರನ್ನ ದೂರದ ಶಾಲೆಗಳಲ್ಲಿ ಆಗುವಂತಹ ಕ್ರೀಡಾಕೂಟಗಳಲ್ಲಿ, ಪ್ರತಿಭಾ ಪುರಸ್ಕಾರಗಳಲ್ಲಿ, ಪ್ರತಿಭಾ ಕಾರಂಜಿಯಲ್ಲಿ ಒಂದು ಭಯದ ವಾತಾವರಣ ನಮ್ಮ ಶಾಲೆ ಹೆಸರು ನೋಡಿದ್ರೆ. ಆರ್ಡಿ ಶಾಲೆ ಬಂದ್ರೆ ನಮ್ಗೆ ಇಲ್ಲಿ ಯಾವುದೇ ಪ್ರೈಸ್ ಸಿಗ್ಲಿಕ್ಕಿಲ್ಲ, ಇಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ನಮ್ಗೆ ಸಿಗ್ಲಿಕ್ಕಿಲ್ಲ, ಅವಕಾಶ ಇಲ್ಲ. ಯಾಕಂದ್ರೆ ಕ್ರೀಡೆಯಲ್ಲೂ ಕೂಡ ಅವರಿದ್ದಾರೆ, ಶೈಕ್ಷಣಿಕ ಪ್ರಗತಿಯಲ್ಲೂ ಕೂಡ ಅವರಿದ್ದಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅವರಿದ್ದಾರೆ. ಹಾಗಾಗಿ ನಮ್ಮ ಶಾಲೆ ಮಕ್ಕಳು ಹೋದ್ರೆ ಅದೊಂಥರ ಭಯದ ವಾತಾವರಣ, ಅದು ನಮಗೆ ಬಹಳ ಖುಷಿ ಆಗ್ತದೆ. ಹಾಗಂತ ಅವರನ್ನ ಕಡೆಗಣಿಸುವ ಕೆಲಸ ಅಲ್ಲ. ಮಕ್ಕಳ ಅವರ ವೈಯಕ್ತಿಕ ಕಲೆಯಿಂದ ಅವರು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ತಾರೆ. ಕಳೆದ ಬಾರಿ ಜಿಲ್ಲಾ ಮಟ್ಟದ ಖೋ-ಖೋ ಪಂದ್ಯಾಟ ಆಯೋಜನೆ ಮಾಡುವಾಗ, ಶಿಕ್ಷಣ ಇಲಾಖೆಯ ಅನುಮತಿ ಪಡೆಯುವಾಗ ನಮ್ಮ ಶಾಲೆಯ ದೈಹಿಕ ಶಿಕ್ಷಕಿ ಹೇಮಲತಾ ಮೇಡಮ್ ಅವರು ಕುಂದಾಪುರದಲ್ಲಿ ವಿಒ ಆಫೀಸರ್ ಕೂಡಿಕೊಂಡು ಫೋನ್ ಮಾಡಿದ್ರು. ಸುದರ್ಶನ್ ಅವರೇ, ನಮ್ಮ ಶಾಲೆಗೆ ಜಿಲ್ಲಾ ಮಟ್ಟದ ಖೋ-ಖೋ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ, ನಾವೇನ್ ಮಾಡಬಹುದಾ ಅದನ್ನು ಆಯೋಜನೆ ಮಾಡಬಹುದಾ? ಖಂಡಿತ ಮೇಡಮ್, ಎರಡು ಮಾತಾಡಲಿಲ್ಲ, ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬನ್ನಿ, ನಾವಿದ್ದೇವೆ ನಿಮ್ಮೊಟ್ಟಿಗೆ ಅಂತ ಹೇಳ್ತಾ ಸುಮಾರು 2 ಲಕ್ಷಕ್ಕೂ ಮಿಕ್ಕಿ ವೆಚ್ಚ ಆಗಿದೆ ನಮ್ಮ ಕಾರ್ಯಕ್ರಮಕ್ಕೆ. ನಾವು 1 ವಾರಗಳ ಕಾಲ ನನ್ನ ಸಂಸ್ಥೆ ಸುಮಾರು 50 ಜನ ಸ್ವಯಂ ಸೇವಕರು, ನಮ್ಮ ಸಂಸ್ಥೆಯ ಅಭಿಮಾನಿ ಸ್ಪೋರ್ಟ್ಸ್ ಕ್ಲಬ್ ಆರ್ಡಿಯ ಸದಸ್ಯರು
ಕಾರ್ಯಕ್ರಮ ಮುಗಿದು ಕೊನೆಯದಾಗಿ ನಾವು ಊಟ ಮಾಡಿದಂತಹ ಅಡುಗೆ ಮಾಡಿದಂತಹ ಪಾತ್ರವನ್ನು ಕೂಡ ನಾವು ತಗೊಂಡು ಹೋಗಿದ್ದೇವೆ. ನಮ್ಗೆ ಬಹಳ ಹೆಮ್ಮೆ ಇದೆ, ನಾವು ಕಲಿತ ಶಾಲೆ. ಹಾಗಾಗಿ ಮಕ್ಕಳಿಗೆ ಕೇಳಿಕೊಳ್ಳುವುದಷ್ಟೇ, ನಮ್ಮ ಮನೆಯ ಪೋಷಕರಿಗೆ ಕೇಳಿಕೊಳ್ಳುವುದಷ್ಟೇ, ದಯವಿಟ್ಟು ಸುರೇಶ್ ಶೆಟ್ಟಿ ಅವರು ಹೇಳಿದಾಗೆ ಮುಂದಿನ ನವೆಂಬರ್ ಒಳಗಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಬಾಟಿ ಹಳ್ಳಿಯ ಶತಮಾನೋತ್ಸವದ ಆಚರಣೆ ಸಾಧ್ಯ. ಈಗಾಗಲೇ ಪೂರ್ವ ತಯಾರಿಯ 3 ಸಭೆಗಳನ್ನು ಮಾಡಿದ್ದೇವೆ. ಮುಂದಿನ ಜನವರಿ ತಿಂಗಳಲ್ಲಿ ಸಭೆಗಳ ದಿನಾಂಕವನ್ನು ತಿಳಿಸ್ತೇವೆ. ಸಾಧ್ಯವಾದರೆ ಅವೆಲ್ಲ ಆಗಮಿಸಿ 2 ಶಾಲೆಗಳನ್ನ ಒಟ್ಟುಗೂಡಿಸಿಕೊಂಡು ಅದ್ದೂರಿಯ ಮುಂದೆ ನಮ್ಮ ಇತಿಹಾಸದಲ್ಲಿ ಬರಲಿಕ್ಕಿಲ್ಲ ಶತಮಾನೋತ್ಸವ. ಹಾಗಾಗಿ ಅದೆಷ್ಟು ಹಿರಿಯ ಜೀವಗಳು ಈ ಊರಿಗ ಅಭಿವೃದ್ಧಿಗೋಸ್ಕರ ಶಾಲೆಯನ್ನ ಕಟ್ಟಿ ಬೆಳೆಸಿದವರಿದ್ದಾರೆ. ಅವರ ಕನಸನ್ನ ನನಸು ಮಾಡಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸುರೇಶ್ ಹೇಳಿದಾಗೆ KPS ಮಾಡಲಿಕ್ಕೆ ಕನಿಷ್ಠ 500 ಮಕ್ಕಳ ಅವಶ್ಯಕತೆ ಇದೆ. 2 ಶಾಲೆಗಳನ್ನು ಒಗ್ಗೂಡಿಸಿಕೊಂಡು ಅದನ್ನ ಸರಿದೂಗಿಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲ ಪೋಷಕರು, ನಮ್ಮ ಶಾಲೆ ಯಾವುದೇ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ. ಖಾಸಗಿ ಶಾಲೆಗೆ ಹೋದಂತ ಹೆಬ್ಬರಿಗೆ ಹೋದಂತ 4 ಮಕ್ಕಳು ನಮ್ಮ ಶಾಲೆಗೆ ಪ್ರಸ್ತುತ ವ್ಯಾಸಂಗ ಮಾಡ್ತಿದ್ದಾರೆ, ದ್ವಿತೀಯ ಸ್ಥಾನವನ್ನು ಕೂಡ ಪಡ್ಕೊಂಡಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ. ಒಬ್ಬಾದಿ ಶಾಲೆಗೆ ಬಂದು ನಮ್ಮ ಶಾಲೆ ಸೇರ್ಕೊಂಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಶಾಲೆಯ ಮುಖ್ಯ ಶಿಕ್ಷಕರು, ಶಾಲೆಯ SDMC ಅಧ್ಯಕ್ಷರು ಹಾಗೂ ಹಳ್ಳಿಕರ್ ಸಂಘದ ಸರ್ವ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅವರಿಗೆ ಧನ್ಯವಾದ ತಿಳಿಸ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ, ಮತ್ತೆ ಮುಂದಿನ ದಿವಸಗಳಲ್ಲಿ ನಮ್ಮ ಶಾಲೆಯಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಾಗಲಿ. ಆ ಸಮಯದಲ್ಲೂ ಕೂಡ ನಮ್ಮ ಸಂಸ್ಥೆ ಅಭಿಮಾನಿ ಸ್ಪರ್ಶ ಮಾಡಿ ಇದರೊಂದಿಗೆ ಸದಾ ಕಾಲ ಇರ್ತದೆ ಅಂತ ವಿಶ್ವಾಸವನ್ನು ಹೇಳ್ತು ನನ್ನ ಮಾತನ್ನು ಮುಗಿಸ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಅತಿಥಿಗಳ ಮೇಲೆಯಲ್ಲಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತ ಸುದರ್ಶನ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಶಾಲೆಯ ನಿಕಟಪೂರ್ವ HM ಆಗಿರುವಂತಹ ಹಾಗೆ ನಮ್ಮ ಡಯಟ್ನ ಉಪನ್ಯಾಸಕರಾಗಿರುವಂತಹ ಪ್ರತಿಮಾ ಮೇಡಮ್ ಅವರು ನಮಗೆ ಮೊಟ್ಟೆಯನ್ನ ಇಡುವಂತ ಒಂದು ಸ್ಟ್ಯಾಂಡ್ ಅನ್ನ ಈ ಶಾಲೆಗೆ ದೇಣಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರನ್ನ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಲಿದ್ದೇವೆ. ನಮ್ಮೆಲ್ಲ ಶಿಕ್ಷಕರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತೇವೆ. ದಯವಿಟ್ಟು ಈಗಾಗಲೇ ನಾವು ದಾನಿಗಳನ್ನ ಈ ವರ್ಷ ಶಾಲೆಗೆ ಕೊಡುಗೆಗಳನ್ನ ನೀಡಿದ್ದಾರೆ. ಅವರೆಲ್ಲರನ್ನ ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ದೇವೆ. ನೀವು ಸ್ವಲ್ಪ ತಡವಾಗಿ ಬಂದಿರೋದ್ರಿಂದಾಗಿ ನಮಗೆ ಅವಕಾಶ ಸಿಗಲಿಲ್ಲ. ಈಗ ನಿಮ್ಮನ್ನ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಈ ಒಂದು ಸನ್ಮಾನವನ್ನ ನಮ್ಮಿಂದ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಎಲ್ಲ ಶಿಕ್ಷಕ ಮಿತ್ರರು ದಯವಿಟ್ಟು ವೇದಿಕೆ ಮೇಲೆ ಭಾಗಕ್ಕೆ ಬರಬೇಕಾಗಿ ಕೇಳ್ಕೊಳ್ತಾರೆ. ಧನ್ಯವಾದಗಳು ಮೇಡಮ್. ಇದೇ ರೀತಿಯಾದಂತಹ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ, ಈ ಶಾಲೆಯ ಮೇಲೆ ಅಭಿಮಾನ ಹೀಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಅವರನ್ನ ಸನ್ಮಾನಿಸಿದಂತ ಎಲ್ಲ ಗಣ್ಯರಿಗೂ ವಂದನೆಗಳನ್ನ ತಿಳಿಸ್ತಾ, ಕೊನೆಯದಾಗಿ ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕು ಅಂತ ಹೇಳಿ ಪ್ರಕಾಶ್ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವಂತಹ ಸಮಾರಂಭದ ಮುಖ್ಯ ಅತಿಥಿಗಳೇ, ಡಯಟ್ ಸಂಸ್ಥೆಯ ಪ್ರಾಂಶುಪಾಲರಾದಂಥ ಶ್ರೀಮತಿ ಪ್ರತಿಮಾ ಮೇಡಮ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಭಾಸದರೇ, ವಿದ್ಯಾರ್ಥಿಗಳೇ, ಹಿರಿಯ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾಭಿಮಾನಿಗಳೇ, ಒಂದು ಊರಿನಲ್ಲಿ ಹಬ್ಬ ನಡೀತದೆ. ಹೆಚ್ಚಾಗಿ ನಾವು ಹಬ್ಬ ನಡೆಯೋದು ಅಂತ ಹೇಳಿದರೆ ಅದು ದೇವಸ್ಥಾನ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಇವತ್ತು ನಮ್ಮ ಶಾಲೆಯಲ್ಲಿ ಕೂಡ ಹಬ್ಬ ನಡೀತಾ ಇದೆ. ಮಕ್ಕಳೆಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಈ ವಾರ್ಷಿಕೋತ್ಸವ ಹಬ್ಬ ಎರಡು ಒಂದೇ ಪದಗಳು. ಊರಿನ ಎರಡು ಕಣ್ಣುಗಳಿದ್ದಾಗೆ, ಒಂದು ದೇವಾಲಯ ಮತ್ತೊಂದು ವಿದ್ಯಾಲಯ ಅಂತೀವಿ. ಅಲ್ಲಿ ಪ್ರತಿಮೆಯ ರೂಪದಲ್ಲಿ ದೇವರು ಕಂಡ್ರೆ, ಶಾಲೆಯಲ್ಲಿ ಮಕ್ಕಳ ರೂಪದಲ್ಲಿ ದೇವರು ನಮಗೆ ಕಾಣಿಸ್ತಾರೆ. ಆ ಮಕ್ಕಳೊಟ್ಟಿಗೆ ಬೆರೆಯುವುದು, ಅವರಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ನಡೆಸುವುದು, ಅವರ ವ್ಯಕ್ತಿತ್ವವನ್ನು ವಿಕಾಸ ಮಾಡಲಿಕ್ಕೆ ವೇದಿಕೆಯ
ಅದಕ್ಕೋಸ್ಕರ ಇದೆಲ್ಲ ನಾವು ಮಾಡ್ತಾ ಇರುವಂತಹದ್ದು. ಇದಕ್ಕೆ ಪೂರಕವಾಗಿ ಸ್ಪಂದಿಸ್ತಾ ಇರುವಂತಹವರು ಇಲ್ಲಿನ ವಿದ್ಯಾರ್ಥಿಗಳ ಪೋಷಕರು, ಹಿರಿಯ ವಿದ್ಯಾರ್ಥಿಗಳು, ವಿದ್ಯಾಭಿಮಾನಿಗಳು, ಊರ ಪರಪರ ದಾನಿಗಳು ಇದಕ್ಕೆಲ್ಲ ಕೈ ಜೋಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಾವು ಈ ವೇದಿಕೆಯಲ್ಲಿ ಒಂದು ನಮ್ಮ ಸಂಸ್ಥೆಯ ಪ್ರತಿಭಾ ಪುರಸ್ಕಾರ ಮತ್ತು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ರೀತಿಯ ಪ್ರೋತ್ಸಾಹಗಳು ನಮಗೆ ಸಿಗ್ತಾ ಇದ್ರೆ ನಾವು ಎಷ್ಟು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡಬಹುದಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲ ಕೈ ಜೋಡಿಸಿದಂತಹ ವಿದ್ಯಾರ್ಥಿಯ ಪೋಷಕರಿರ್ಬೋದು, ದಾನಿಗಳಿರ್ಬೋದು, ಎಲ್ಲಿಯೂ ಕೂಡ ಸಂಸ್ಥೆಯ ಪರವಾಗಿ ದೊಡ್ಡದಾದಂತಹ ಅಭಿನಂದನೆಗಳನ್ನ ಮಾತುಗಳ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಮಕ್ಕಳಿಗೆ ಈಗ ಮುಂದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೆಲ್ಲ ಮಕ್ಕಳು ತಮ್ಮ ನೃತ್ಯವನ್ನ, ನಾಟಕವನ್ನ, ರೂಪಕವನ್ನೆಲ್ಲ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಈ ರೀತಿಯ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸಹಕರಿಸಿದಂತ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಗೆ, ಸಿಬ್ಬಂದಿ ವರ್ಗದವರಿಗೆ, ಎಲ್ಲ ಊರಿನ ಹಿರಿಯರಿಗೆ, ನಮ್ಮ ಡೆಕೋರೇಷನ್ ಮಾಡಿದಂತ ಎಲ್ಲ ಟೀಮ್ನವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ಮುಂದಿನ ಜೀವನವನ್ನ ರೂಪಿಸಿಕೊಳ್ಳಿ ಅಂತ ಆಶಿಸ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ಇವರಿಗೆ ಶುಭವಾಗಲಿ ಅಂತ ಹೇಳ್ತಾ ನನ್ನ ಅಧ್ಯಕ್ಷೀಯ ಮಾತುಗಳನ್ನ ಪೂರ್ಣ ವಿರಾಮ ನೀಡಿದ್ದೇನೆ. ಅಧ್ಯಕ್ಷೀಯ ನುಡಿಯ ಮೂಲಕ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ವಂದನೆಗಳನ್ನು ತಿಳಿಸಿದಂತ, ಹಾಗೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತ ಪ್ರಕಾಶ್ ಸರ್ ಅವರಿಗೆ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಕಾರ್ಯಕ್ರಮ ಕೊನೆಯ ಹಂತವನ್ನು ತಲುಪಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯಶಸ್ಸಿಗೆ ಕಾರಣರಾದಂತಹ ಎಲ್ಲರಿಗೂ ವಂದನಾರ್ಪಣೆಯನ್ನ ಸಲ್ಲಿಸುತ್ತಿದ್ದಾರೆ ನಮ್ಮ ಇಂಗ್ಲಿಷ್ ಶಿಕ್ಷಕರಾದಂತಹ ಶ್ರೀಯುತ ಶ್ರೀಕಾಂತ್ ಸರ್. 2025-26ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಮತ್ತು ಸಾಂಸ್ಕೃತಿಕ ವೈಭವ ಈ ಕಾರ್ಯಕ್ರಮದ ಪ್ರತಿಭಾ ಪುರಸ್ಕಾರದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನಮ್ಮ ಶಾಲೆಯ STMC ಅಧ್ಯಕ್ಷರಾದಂತಹ ಚಂದ್ರಶೇಖರ್ ನಾಯ್ಕ ಅವರು ತುರ್ತು ಕೆಲಸದ ಮೇಲೆ ಈಗಾಗಲೇ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಮಾಜಿ ತಾಲೂಕು ಪಂಚಾಯತ್ನ ಸದಸ್ಯರು, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ, ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಜಯದೇವ ಹೆಗ್ಡೆ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳಾಗಿ ಸುರೇಶ್ ಶೆಟ್ಟಿ, ಕಾರ್ಯದರ್ಶಿಗಳು, ಹಳೆ ವಿದ್ಯಾರ್ಥಿ ಸಂಘ, ಇವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಸುದರ್ಶನ್ ಶೆಟ್ಟಿ, ಅಧ್ಯಕ್ಷರು, ಅಭಿಮಾನಿ ಸ್ಪೋರ್ಟ್ಸ್ ಕ್ಲಬ್ ಆಡಿ, ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ. STMCಯ ಸದಸ್ಯರಾಗಿರುವಂತಹ ರತ್ನಾಕರ್ ಶೆಟ್ಟಿ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರತಿಮಾ ಮೇಡಮ್, ಡೈರೆಕ್ಟ್ನ ಉಪನ್ಯಾಸಕರು, ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದವರು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೋರಿಕೆಯ ಮೇರೆಗೆ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಶಾಲಾ ಪರವಾಗಿ, STMC ಅವರ ಪರವಾಗಿ, ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯರು, ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳು ಆದಂತಹ ಪ್ರಕಾಶ್ ಭಟ್ ಸರ್ ಅವರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತುರ್ತು ಕೆಲಸದ ಮೇಲೆ ನಿರ್ಗಮಿಸಿರುವಂತಹ ಅನಂತ ತತ್ರಿ ನಿವೃತ್ತ ಮುಖ್ಯ ಶಿಕ್ಷಕರು ಮಡಾಮಕ್ಕಿ, ರಾಜೀವ್ ಶೆಟ್ಟಿ ನಿವೃತ್ತ ಶಿಕ್ಷಕರು ಬೆಬ್ರೆ, ಸಂತೋಷ್ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರು ಬೆಳವೆ, ದಯಾನಂದ್ ಪೂಜಾರಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಡಾಮಕ್ಕಿ, ಇವರೆಲ್ಲರಿಗೂ ಶಾಲಾ ಪರವಾಗಿ, STMC ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ವರ್ಷದ ಬಹುಮಾನಗಳ ಪ್ರಾಯೋಜಕರು ಹಾಗೆ ದಾನಿಗಳನ್ನು ನಾವು ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ದೇವೆ. ನಮ್ಮಿಂದ ಗೌರವವನ್ನು ಸ್ವೀಕರಿಸಿದಂತ ಮೀರಾ ಪಿ ಶೆಟ್ಟಿ, ಶ್ರೀ ದುರ್ಗಾದೇವಿ ಕೇಶವ ಸಾರ್ಡಿ, ಡಾಕ್ಟರ್ ನಮಾಮಣಿ ಎಂ ರಾವ್, ಶಾಲಿನಿ ಥರ್ಮಲ್ ಎನರ್ಜಿ ಪ್ರಾಡಕ್ಟ್ ಕರ್ಜಾಡಿ ಗುಡಿಯಂಡಿ, ಧನ್ಯೋಸ್ಮಿ ಟೀಮ್ನ ಭರತ್, ಹಾಗೆ ನಮಗೆ
ಟ್ರ್ಯಾಕ್ ಸೂಟ್ ಅನ್ನ ಈ ವರ್ಷ ಕೊಡಮಾಡಿದಂತ ಜ್ಞಾನ ಫೌಂಡೇಶನ್ ನ ಸಂದೀಪ್ ಹಾಗೂ ಸುದೀಪ್ ಅವರ ತಂದೆಯಾದಂತಹ ಅಶೋಕ್ ಶೆಟ್ಟಿ, ಇಷ್ಟು ಜನರನ್ನ ನಾವಿವತ್ತು ಗೌರವಿಸಿದ್ದೇವೆ ಈ ಒಂದು ವೇದಿಕೆಯಲ್ಲಿ. ಅವರೆಲ್ಲರಿಗೂ ನಮ್ಮ ಪರವಾಗಿ, ಶಾಲೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ STMC ಸದಸ್ಯರಾದಂತಹ ಕೃಷ್ಣಮೂರ್ತಿ ಆಚಾರ್ಯ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತ ಶ್ರೀ ಗಣೇಶ್ ಸಂಸ್ಥಾನ ಶಬರೀಶ್ ಆಚಾರ್ಯ ಹಾಗೂ ವಿಶ್ವನಾಥ ಆಚಾರ್ಯ ಅವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತ ಶ್ರೀ ದುರ್ಗಾ ಡೆಕೋರೇಟರ್ಸ್ ಆರ್ಡಿ ಇದರ ಮಾಲಕರಾದಂತಹ ಮಿಥುನ್ ಶೆಟ್ಟಿ, ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳಾದಂತಹ ಯಶವಂತ, ಗುರು, ಗಣೇಶ್ ಶೆಟ್ಟಿ ಇವರೆಲ್ಲರಿಗೂ ಶಾಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಬಹುಮಾನಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಕ್ರೀಡಾಕೂಟಕ್ಕೆ ಬಹುಮಾನಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಶ್ರೀಮತಿ ಮೀರಾ ಪಿ ಶೆಟ್ಟಿ, ಶ್ರೀ ದುರ್ಗಾ ಕ್ಯಾಶಿಯಸ್ ಆರ್ಡಿ, ಹಾಗೆ ಇವತ್ತಿನ ಎಲ್ಲ ಸಾಂಸ್ಕೃತಿಕ ಬಹುಮಾನಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಕೆಂಟಕ್ ಎನರ್ಜೀಸ್ ಲಿಮಿಟೆಡ್ ವರಂಗ. ಇವರಿಗೂ ಸಹ ನಮ್ಮ ಶಾಲಾ ಪರವಾಗಿ, STMC ಅವರ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿದ್ಯಾರ್ಥಿಗಳಿಗೆ ದತ್ತಿ ನಿಧಿಯನ್ನ ವಿತರಿಸಿದಂತ ಎಲ್ಲ ದಾನಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ, ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತ ಎಲ್ಲ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಹಳೆ ವಿದ್ಯಾರ್ಥಿಗಳಿಗೆ, ಹಾಗೆ ನಮ್ಮ ಅಡುಗೆ ಸಿಬ್ಬಂದಿಯವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಜೈ ಜಯ ಕರ್ನಾಟಕ. ಇಂದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಬೆಳಗಿನ ಅವಧಿಯ ಸಭಾ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಸಭಾ ಕಾರ್ಯಕ್ರಮವನ್ನ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರಲಿಕ್ಕೆ ನಮ್ಮೆಲ್ಲ ದಾನಿಗಳ ಸಹಕಾರ, ಮಕ್ಕಳಿಗೆ ಸಾಕಷ್ಟು ಬಹುಮಾನಗಳನ್ನು ವಿತರಿಸಿದ್ದೇವೆ. ಇದಕ್ಕೆಲ್ಲ ನಮ್ಮ ದಾನಿಗಳ ಸಹಕಾರವೇ ಕಾರಣ. ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಇರ್ಬೋದು, ನಮ್ಮ STMC ಇರ್ಬೋದು, ಊರಿನವರ ಸಹಕಾರ ಇರ್ಬೋದು, ಇವರೆಲ್ಲರ ಸಹಕಾರ ಸಮಾಜದ ಋಣ ತೀರಿಸಲಿಕ್ಕೆ ಇದೊಂದು ಅವಕಾಶ ಎಂಬ ಸದ್ದು ಚಿಂತನೆಯೊಂದಿಗೆ ಸಹಾಯ ಹಸ್ತವನ್ನು ನೀಡಿ ಸಹಾಯ ಹಸ್ತವನ್ನು ನೀಡಿದಂತ ಅವರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ, ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಒಂದು ಭೌತಿಕವಾದಂತಹ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಎಲ್ಲ ದಾನಿಗಳು ಅವರ ಒಂದು ಸಹಾಯ ಹಸ್ತದಿಂದಾಗಿ ನಾವಿವತ್ತು ನಮ್ಮ RD ಶಾಲೆಯಲ್ಲಿ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಎನ್ನುವಂತ ರೀತಿಯಲ್ಲಿ ನಾವು